ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, IPO ಮನಿ ರೇಸಿಂಗ್ ರೆಕಾರ್ಡ್. ಅಕ್ಟೋಬರು ಬ್ಯುಸಿಯೆಸ್ಟ್ ಮಂತ್ ಆಗಿದೆ IPOಸ್ಗೆ ಇಂಡಿಯನ್ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ. ಯಾಕಂದರೆ 14 IPOಸ್ ಲಾಂಚ್ ಆಗಿತ್ತು ಹಾಗೂ 46,000 crores ಜಾಸ್ತಿ ಕಲೆಕ್ಟ್ ಆಗಿದೆ. ಅಕ್ಟೋಬರ್ 2025ಗಿಂತ ಸೆಕೆಂಡ್ ಬೆಸ್ಟು ಅಕ್ಟೋಬರ್ 2024ಅಲ್ಲಿ. ಆವಾಗ 6 IPO 38,690 crores ಕಲೆಕ್ಟ್ ಆಗಿತ್ತು ಆ ತಿಂಗಳಲ್ಲಿ. ಹಾಗೂ 2025 ಇಲ್ಲಿವರೆಗೆ 89 IPOಸ್ ಬಂದಿದೆ, 1.38 lakh crores ಕಲೆಕ್ಟ್ ಆಗಿದೆ. ಹಾಗೂ 2024ಅಲ್ಲಿ ಓವರಾಲ್ ನೋಡಿದರೆ ಜಾಸ್ತಿ ಕಲೆಕ್ಟ್ ಆಗಿತ್ತು, 1.6 lakh crores. ಆದರೆ ಈಗ ಇನ್ನೂ 2 ತಿಂಗಳಿದೆ, ಸೊ ಆ 1.6 lakh crores ಬೀಟ್ ಆಗೋ ಚಾನ್ಸಸ್ ಇದೆ. ನ್ಯೂಸ್ ನಂಬರ್ 2, ಆ್ಯಪಲ್ ರಿಪೋರ್ಟ್ಸ್ ಆಲ್ ಟೈಮ್ ಹೈ ರೆವೆನ್ಯೂ ಇನ್ ಇಂಡಿಯಾ. ಆ್ಯಪಲ್ ಕಂಪ್ನಿಯವರು ಆಲ್ ಟೈಮ್ ಹೈ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಫಾರ್ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್. ಹಾಗೂ ಇದು 14th ಕನ್ಸರ್ವೇಟಿವ್ ಕ್ವಾರ್ಟರ್ ಆಫ್ ರೆಕಾರ್ಡ್ ಐಫೋನ್ ಸೇಲ್ಸ್ ಇನ್ ಇಂಡಿಯಾ. ಆ್ಯಪಲ್ಲು ಈ ವರ್ಷ 2025ಅಲ್ಲಿ 1.55 crore ಐಫೋನ್ಸ್ ಇಂಡಿಯಾದಲ್ಲಿ ಸೇಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಇದು ಅಪ್ರಾಕ್ಸಿಮೇಟ್ಲಿ 25% ಮೋರ್ ದೆನ್ ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 3, ಏರ್ ಇಂಡಿಯಾ ಸೀಕಿಂಗ್ ₹10,000 crore ಫೈನಾನ್ಷಿಯಲ್ ಸಪೋರ್ಟ್. ರಿಪೋರ್ಟ್ಸ್ ಪ್ರಕಾರ ಏರ್ ಇಂಡಿಯಾ ಅವರು 10,000 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಫ್ರಮ್ ಓನರ್ಸ್ ಸಿಂಗಾಪುರ್ ಏರ್ಲೈನ್ಸ್ ಹಾಗೂ ಟಾಟಾ ಸನ್ಸು. ಈ ಏರ್ ಇಂಡಿಯಾ ಅವರು ಈ ಫಂಡ್ಸಿಂದ ಅವರ ಸಿಸ್ಟಮ್ಸನ್ನು ಅಪ್ಗ್ರೇಡ್ ಮಾಡಬೇಕಂತಿದ್ದಾರೆ, ಹಾಗೂ ಸರ್ವಿಸಸನ್ನು ಇಂಪ್ರೂವ್ ಮಾಡಬೇಕಂತಿದ್ದಾರೆ, ಹಾಗೂ ಇನ್ ಹೌಸ್ ಎಂಜಿನಿಯರಿಂಗ್ ಮತ್ತು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಸನ್ನು ಸೆಟಪ್ ಮಾಡಬೇಕಂತಿದ್ದಾರೆ. ಎಸ್ಪೆಷಲಿ ಜೂನ್ 2025ಅಲ್ಲಿ ಏನೊಂದು ಕ್ರ್ಯಾಶ್ ಆಗಿತ್ತು, 240 ಜನ ಆ ಪ್ಯಾಸೆಂಜರ್ಸ್ ಸತ್ತಿದ್ರು. ಅದಾದಮೇಲೆ ಏರ್ ಇಂಡಿಯಾಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 4, ಮಾರುತಿ ಸುಜುಕಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜುಲೈ ಟು ಸೆಪ್ಟೆಂಬರ್ 2024 37,449 crores. ಜುಲೈ ಟು ಸೆಪ್ಟೆಂಬರ್ 2025 42,344 crores, 13% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,102 crores 3,349 crores ಆಗಿದೆ, 8% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ, ಆದರೆ ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ. ಸ್ಟಾಕು ಇವತ್ತು ಫ್ಲಾಟಾಗಿ ಕ್ಲೋಸ್ ಆಗಿದೆ, ಆದರೆ ಮಂಡೇ ಪುನಃ ಈ ರಿಸಲ್ಟ್ಸ್ಗೆ ರಿಯಾಕ್ಟ್ ಆಗ್ಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಮೋಟರ್ಸ್ದು ಡಿಮರ್ಜರ್ ಪ್ರಾಸೆಸ್ಸು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದೆ. ಯಾಕಂದರೆ ಈಗ ಅವರ ಕಮರ್ಷಿಯಲ್ ವೆಹಿಕಲ್ ಡಿವಿಷನ್ ಏನು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಕರೀತಾ ಇದ್ರು, ಅದನ್ನೀಗ ಟಾಟಾ ಮೋಟರ್ಸ್ ಅಂತ ನೇಮ್ ಮಾಡಿದ್ದಾರೆ. ಹಾಗೂ ಅವರ ಪ್ಯಾಸೆಂಜರ್ ವೆಹಿಕಲ್ ಡಿವಿಷನನ್ನು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ನೇಮ್ ಮಾಡಿದ್ದಾರೆ. ಸೊ ಫ್ಯೂಚರಲ್ಲಿ ಒಂದು ಸ್ವಲ್ಪ ಇನಿಷಿಯಲಿ ಕನ್ಫ್ಯೂಷನ್ ಆಗ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ಮುಂಚೆ ಏನು ಕಾರ್ ಕಂಪ್ನಿ ಟಾಟಾ ಮೋಟರ್ಸ್ ಅಂತಿದ್ರು, ಅದು ಈಗ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ಕರೀತಾರೆ. ಕಮರ್ಷಿಯಲ್ ವೆಹಿಕಲ್ಸನ್ನು ಬರೀ ಟಾಟಾ ಮೋಟರ್ಸ್ ಅಂತ ಕರೀತಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 156 ಪಾಯಿಂಟ್ ಡೌನು, 25,722 ಕ್ಲೋಸ್ ಆಯಿತು. ಸೆನ್ಸೆಕ್ಸು 466 ಪಾಯಿಂಟ್ ಡೌನು, 83,939 ಕ್ಲೋಸ್ ಆಯಿತು. ಇವತ್ತು ಒಂದು ಸ್ವಲ್ಪ ಡಲ್ ಏನೇ ಮಾರ್ಕೆಟಿಗೆ, ಜಾಸ್ತಿ ಮೇಲೆ ಹೋಗಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BEL 3.95% ಅಪ್ಪು, ಐಷರ್ ಮೋಟರ್ಸ್ 1.71% ಅಪ್ಪು, ಶ್ರೀರಾಮ್ ಫೈನಾನ್ಸ್ 1.44% ಅಪ್ಪು. ಟಾಪ್ ಲೂಸರ್ಸು ಇಟರ್ನಲ್ 3.52% ಡೌನು, ಮ್ಯಾಕ್ಸ್ ಹೆಲ್ತ್ ಕೇರ್ 2.61% ಡೌನು, ಸಿಪ್ಲಾ 2.52% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೆನರಾ ಬ್ಯಾಂಕ್ 3.09% ಅಪ್ಪು, ಯುನೈಟೆಡ್ ಸ್ಪಿರಿಟ್ಸ್ 2.64% ಅಪ್ಪು, PNB 2.33% ಅಪ್ಪು. ಟಾಪ್ ಲೂಸರ್ಸು ವರುಣ್ ಬೆವರೇಜಸ್ 3.21% ಡೌನು, ಅದಾನಿ ಪವರ್ 2.9% ಡೌನು, ಪಿಡಿಲೈಟ್ ಇಂಡಸ್ಟ್ರೀಸ್ 2.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1080 ಸ್ಟಾಕು, ಕಮ್ಮಿ ಆಗಿದ್ದು 1720 ಸ್ಟಾಕ್ಸು. ಸೊ 39% ಅಪ್ಪು, 61% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 3,078 crores net sales ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,469 crores net purchases. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,328 per ಗ್ರಾಮು, ಸಿಲ್ವರ್ $151 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 88.77 rupees, €1 102.75. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಪಾಲಿಕ್ಯಾಬ್ 52-week high 7,903, ಕ್ಲೋಸಿಂಗು 7,704. ಕೆನರಾ ಬ್ಯಾಂಕ್ 139 52-week high, ಕ್ಲೋಸಿಂಗು 137. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 124 52-week high, ಕ್ಲೋಸಿಂಗು 123.
ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.32% ಡೌನು, ಜಪಾನ್ 1.68% ಅಪ್ಪು, ಜರ್ಮನಿ 0.28% ಡೌನು, ಫ್ರಾನ್ಸ್ 0.21% ಡೌನು, UK 0.35% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.57% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.